ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶಿವಾನಂದ ಪಾಟೀಲ್ ಅವರು ಎಲ್ಲರಿಗಿಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗಿಬಿಟ್ರೆ ಒಳ್ಳೇದು ಅನ್ನೋ ಮಾತನ್ನು ಹೇಳಿದ್ರು. ಹೌದು, ಅವ್ರದ್ದು ಭಾಳ ದಿನದ ಆಸೆ ಅವ್ರದ್ದು. ಭಾಳ ಬಾರಿ ಮಿಸ್ ಆಗಿದೆ. ಅವರೇ ಹೇಳಿದಾರಲ್ಲ, ಖರ್ಗೆ ಅವರೇ ಸ್ವತಃ ಹೇಳಿದಾರಲ್ಲ, ನಂಗೆ ಭಾಳ ಮೋಸ ಆಗಿದೆ ಕಾಂಗ್ರೆಸ್ ಪಾರ್ಟಿಯಿಂದ, ನಾನು ಯಾವತ್ತೋ ಸಿ ಎಮ್ ಆಗಬೇಕಾಯಿತು, ನನ್ನ ಜೊತೆ ಇದ್ದ ಧರ್ಮ್ ಸಿಂಗ್ ಸಿ ಎಮ್ ಆಗೋದ್ರು ನಾನಾಗಲಿಲ್ಲ, SM ಕೃಷ್ಣ ಆಗಬೇಕಾದ್ರೆ ನಾನಾಗಬೇಕಾಗಿತ್ತು, ಸಿದ್ದರಾಮಯ್ಯನವರು ಯಾವುದೋ ಪಾರ್ಟಿಯಿಂದ ಬಂದ್ಬಿಟ್ಟು 2 ಸರಿ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಆದರು, ನಾನು ಒರಿಜಿನಲ್ಲು, ಸಿದ್ದರಾಮಯ್ಯ ಡೂಪ್ಲಿಕೇಟು, JDS ಅಲ್ಲಿ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ. ಅದಕ್ಕೆ ನನಗೆ ನ್ಯಾಯಯುತ ಸಿಗಬೇಕು ಅಂತೇಳಿ ಖರ್ಗೆದು ಒಂದು ಚಾನ್ಸ್ ನೋಡೋಣ ಅಂತ ಇದೆ. ಅವರು ಒಂಥರ ಡಾರ್ಕ್ ಆರ್ಸ್ ಥರ, ಈ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಚಾಕ್ಲೇಟ್ ಕೊಡ್ತಾರಲ್ಲ, ಆ ಡಾರ್ಕ್, ಹಂಗೆ ಇದನ್ನು ಡಾರ್ಕ್ ಆರ್ಸ್ ಥರ. ಸಿದ್ಧ ಬಂದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಮೇಡಮ್ ಸರ್ 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 ಓಕೆ ಗುಡ್ ಓಕೆ ಸರ್ 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 ಒಂದು ನಿಮಿಷ ಸರ್. ಧನಲಕ್ಷ್ಮಿ, ಲಕ್ಷ್ಯ ರಾಜೇಶ್, ಅವ್ರ ಪೇರೆಂಟ್ಸ್ 5 ಲಕ್ಷ ರೂಪಾಯಿ, ಅವ್ರ ಪೇರೆಂಟ್ಸ್ ಇಬ್ಬರು ಪೇರೆಂಟ್ಸ್ ಇವರು ನಮ್ಮ ಬೆಳ್ಳಿನ ಗೋಲ್ಡ್ 5 ಲಕ್ಷ ರೂಪಾಯಿ ಚೆಕ್. ಚೇತನ್ ಗಾರ್ಲೆಂಡ್ ಕೊಡಿ. ಇದೆಯಾ
ಬಿಕ್ಕೋಡಿಗೆ ಆದ ಕಾರಣ ಜನ ಹೋಗಿ ಸಮಸ್ಯೆ ಹೇಳುವಾಗ ಶಾಸಕರು ಬೆಂಬಲಿಗರು ಇದೇ ರೋಡಿನ ಮಾಡ್ತಿದ್ದೀರಾ, ಇವತ್ತು ಶಾಸಕರು ಬಂದಿರೋದು ಇಲ್ಲಿ ಇನಾಗ್ರೇಷನ್ಗೆ ನಿಮ್ಮ ಸಮಸ್ಯೆ ಕೇಳಕ್ಕಲ್ಲ ಅಂತ ಖುಲಾಸೆ ಉತ್ತರ ಕೊಡ್ತಾರೆ. ಒಂದೇ ಒಂದು ಕೆಲಸ ಬಿಕ್ಕೋಡಲ್ಲಿ 2.5 ವರ್ಷದಲ್ಲಿ ಒಂದೇ ಒಂದು ಕೆಲಸ ಆಗಿಲ್ಲ. ನಾವೇನು ಕೇಳ್ತಾ ಇಲ್ಲ, ಇವರು ಮಾತು ಕೊಟ್ಟಂತೆ ಗಣಪತಿ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಸ್ಪೀಚ್ ಮಾಡುವಾಗ ಮಾತು ಕೊಟ್ಟಂತೆ ಈ ಒಂದು ರಸ್ತೆ ಬೇಲೂರಿಂದ ಬಿಕ್ಕೋಡು ಗುಂಡಿ ಬಿಡ್ತಾ ಇದಾರಲ್ಲ, ಇದನ್ನ ಸರಿಯಾಗಿ ಮಾಡ್ಬೋದು. ಇವರು ಆತ್ಮೀಯರು ಏನು ಇರ್ತಾರೆ, ಅಕ್ಕಪಕ್ಕ ನೋಡೋರು ಕೆಲಸ ಕೊಡ್ತಾರೆ ಶಾಸಕರು, ಅವರು ಈ ದುಡ್ಡು ಮಾಡೋಕ್ಕೋಸ್ಕರ ಕೆಲಸ ಕೊಡಬೇಕಾಗಿದೆ. ಇದನ್ನ ಯಾರಾದ್ರೂ ಕೆಲಸ ಇವತ್ತು ನೀವೆಲ್ಲ ಬರ್ಬೋದು, ಮಾಧ್ಯಮದವರು ಬಿಕ್ಕೋಡ್ ರೋಡ್ ನೋಡಿ ಇವ್ರು ಹಾಕೋಗಿದ್ದಾರೆ ಒಂದಿನ ಗುಂಡಿ ಮುಚ್ಚಿ, ಇದಕ್ಕೆ ಟಾರ್ ಹಾಕಿಲ್ಲ, ಏನೂ ಇಲ್ಲ. ಇವತ್ತು ಆ ಗುಂಡಿ ಅದೇ ಥರ ಇದೆ. ಈ ಗುಂಡಿಗೆ ಹಾಕಿರುವಂಥ ಕಲ್ಲುಗಳು ರೋಡಲ್ಲಿ ಇದೆ, ವೆಹಿಕಲ್ ಸ್ಪೀಡಾಗಿ ಬೀಳ್ತಾ ಇದೆ, ದೊಡ್ಡ ಗಾಡಿ ಓಡಾಡೋಕ್ಕಾಗುತ್ತೆ, ಪಂಚರ್ ಆಗುತ್ತೆ. ಮುಖ್ಯ ಟೌನಲ್ಲಿ ಆಗಬೇಕಾಗಿರೋ ರೋಡ್ ಇದು. ಇದನ್ನ 3 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ದಾರೆ ಶಾಸಕರು. ಯಾವ ಕಾಲಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಹಾಕಿರೋ ಜಲ್ಲಿಗಳೆಲ್ಲ ಹೋಗಾಯ್ತು. ಈಗ ಆಲ್ರೆಡಿ ಇದಕ್ಕೆ ಹಾಕಿದಾರಲ್ಲ, ಇದೆಲ್ಲ ಹೋಗಾಯ್ತು. ಈಗ ಮತ್ತೆ ಇದನ್ನು ಜಲ್ಲಿ ಹಾಕಿ ಮಾಡಬೇಕು. ಈಗೇನು ಮಾಡ್ತಾರೆ, ಕಾಂಟ್ರಾಕ್ಟರ್ ಮಾಡ್ತಾನೆ, ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡು ಇದ್ರ ಮೇಲೆ ದಾರಿ ಹಾಕಿ ಹೋಗ್ತಾರೆ ವ್ಯಾಪಾರ, ಅಲ್ಲಿ ಮುಗಿದ ಕೆಲಸ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.